ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಅಲ್ಲಿಗೆ ರಾಜ್ಯದಲ್ಲಿ ಇಡೀ ಲೋಕಸಭೆ ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. 28 ಕ್ಷೇತ್ರಗಳಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು, ಸೋಲು ಗೆಲುವಿನ ಲೆಕ್ಕಾಚಾರ ಈಗ ಜೋರಾಗಿ ನಡೀತಾ ಇದೆ. ಅದಕ್ಕೆ ಕಾರಣ 6 ಗಂಟೆ ಈಗ ಮತದಾನ ಮುಕ್ತಾಯವಾಗಿದೆ. ಆದರೆ ಕಾಂಪೌಂಡ್ ಮತಗಟ್ಟೆಯ ಆವರಣದಲ್ಲಿರುವಂಥವರಿಗೆ ಮಾತ್ರ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಮುಕ್ತಾಯ. ಸರತಿ ಸಾಲಿನಲ್ಲಿ ಈಗಲೂ ನಿಂತಿರೋರಿಗೆ ಅವಕಾಶ ಇದೆ. ಸಂಜೆ 6 ನಂತರ ಯಾರು ಬರ್ತಾ ಇದ್ದಾರೋ ಅವರಿಗೆ ವಾಪಸ್ ಕಳಿಸಲಾಗ್ತಾ ಇದೆ. ಸಂಜೆ 5 ಗಂಟೆವರೆಗೂ ಕೂಡ 66.05% ಮಾತ್ರ ಮತದಾನ ಆಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಲ್ಮೋಸ್ಟ್ 73 ಅಂತ ಕನ್ಸಿಡರ್ ಮಾಡ್ಬೋದೇನೋ. ಹೈಯೆಸ್ಟ್ ಗರಿಷ್ಠ ಅದು 72.75%. ಅದ್ಯಾಕೋ ಗೊತ್ತಿಲ್ಲ, ಕಲಬುರಗಿ ಜನ ವೋಟ್ ಮಾಡಲಿಕ್ಕೆ ಬಹಳ ನಿರುತ್ಸಾಹ ತೋರಿಸಿದ್ದಾರೆ. ಈ ಬಾರಿ ಅತ್ಯಂತ ಕಳಪೆ ಮಟ್ಟದ ಮತದಾನ ಎಲ್ಲಾಗಿದೆ ಅಂದರೆ ಅದು ಕಲಬುರಗಿಯಲ್ಲಿ. ಕೇವಲ 57.2% ಮಾತ್ರ ಮತದಾನ ಆಗಿದೆ. ಅತ್ಯಂತ ಕಡೆಯ ಸ್ಥಾನದಲ್ಲಿ ಕಲಬುರಗಿ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋದನ್ನ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ. ಚಿಕ್ಕೋಡಿ ಅತಿ ಹೆಚ್ಚು, ವಿಜಯಪುರ 60.95, ಚಿಕ್ಕೋಡಿ 72.75, ಇನ್ನು ಬಳ್ಳಾರಿ 68.94, ದಾವಣಗೆರೆ 70.9, ಬೀದರ್ 60.17, ಇನ್ನು ವಿಜಯಪುರ 60.95%. ಚಿಕ್ಕೋಡಿ ಮಾತ್ರ ಹೈಯೆಸ್ಟ್ ಆಗಿದೆ. ಚಿಕ್ಕೋಡಿಯಲ್ಲಿ ಮತದಾರ ಪ್ರಭು ಮನೆಯಿಂದ ಬಂದು ತನ್ನ ಹಕ್ಕನ್ನು ಚಲಾಯಿಸಿ ಬಲಿಷ್ಠ ಭಾರತಕ್ಕಾಗಿ ಒಂದು ಸಂಕಲ್ಪ ಮಾಡಿದ್ದಾನೆ. ಆದರೆ ಕಲಬುರಗಿಯ ಜನ ಬಿಸಿಲಿನ ಹೊಡೆತಕ್ಕೋ ಅಥವಾ ಇನ್ಯಾವುದೇ ಕಾರಣಕ್ಕೋ ಗೊತ್ತಿಲ್ಲ, ಮನೆಯಿಂದ ಆಚೆ ಬರಲಿಲ್ಲ, ಮತದಾನ ಮಾಡಲಿಲ್ಲ. ಕಳಪೆ ಮಟ್ಟದ ಪ್ರದರ್ಶನ ಆಗಿದೆ. ಆನಂತರದಲ್ಲಿ ರಾಯಚೂರು ಕೂಡ ಅಷ್ಟೇ. ರಾಯಚೂರು ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಾಗಿದೆ. ಹಾವೇರಿ 71.9, ಕೊಪ್ಪಳ 66.05, ಬಾಗಲಕೋಟೆ ಕೂಡ ಅತ್ಯಂತ ಕಳಪೆ ಪ್ರಮಾಣದಲ್ಲಾಗಿದೆ. ಗೊತ್ತಾಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ನೋಡಿ, ಮತದಾನ ಮಾಡುವ ದಿನ ನಾವು ಕೈಕಟ್ಟಿ ಮನೆಯಲ್ಲಿ ಕೂತು ಆ ನಂತರ ಜನನಾಯಕ ಸರಿ ಇಲ್ಲ, ನಮ್ಮ MP ಸರಿ ಇಲ್ಲ, ನಾವು ಮಾಡೋ ಕೆಲಸಗಳು ಸರಿ ಇಲ್ಲ, ನಮ್ಮೂರಿಗೆ ರಸ್ತೆ ಇಲ್ಲ, ನಮ್ಮೂರಿಗೆ ನೀರಿಲ್ಲ, ಇಲ್ಲ ಅಂತ ಹೇಳ್ತಿರಲ್ಲ, ಇವತ್ತ್ಯಾಕಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಇವತ್ತ್ಯಾಕಿಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆತ್ಮಸಾಕ್ಷಿಗೆ ಒಪ್ಪುವಂತ ವ್ಯಕ್ತಿಯನ್ನು ಆರಿಸಿ ಕಳಿಸಿದ್ರೆ ಮುಂದೆ ನಿಮ್ಗೆ ಕೇಳಲಿಕ್ಕೆ ಅವಕಾಶ ಇತ್ತು. ಆದರೆ ಅನೇಕ ಜನ ಮತಗಟ್ಟೆಯಿಂದ ಆಚೆ ಬಂದಿಲ್ಲ, ಮತಗಟ್ಟೆಗೆ ಬಂದಿಲ್ಲ, ಮನೆಯಿಂದ ಆಚೆ ಬಂದಿಲ್ಲ, ಮತದಾನ ಮಾಡಿಲ್ಲ. ಈ ಕಾರಣದಿಂದಾಗಿ ಕಲಬುರಗಿ, ರಾಯಚೂರು, ಕೊಪ್ಪಳ ಭಾಗದಲ್ಲಿ ನೀರಸವಾದಂಥ ಮತದಾನ ಆಗಿದೆ. ಕಲಬುರಗಿ ಹೇಳಿ ಕೇಳಿ ಅತ್ಯಂತ ದೊಡ್ಡ ಮಟ್ಟದ ಪೈಪೋಟಿ ಇರುವಂಥ ಲೋಕಸಭಾ ಕ್ಷೇತ್ರ. ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಅಲ್ಲಿಗೆ ವೀಕ್ಷಕರೇ, ಇದೀಗ ನಮ್ಮ ರಾಜ್ಯದಲ್ಲಿ ಮಹಾಭಾರತದ ಮಹಾಯುದ್ಧ ಈಗ 6 ಗಂಟೆಗೆ ಮುಕ್ತಾಯವಾಗಿದೆ. 28 ಕ್ಷೇತ್ರಗಳ ಭವಿಷ್ಯ, 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದೆಲ್ಲವೂ ಕೂಡ ಇದೀಗ ಲೆಕ್ಕ ಹಾಕ್ತಾ ಇದ್ದಾರೆ. ಸಾಕಷ್ಟು ರೀತಿಯ ಬೆಟ್ಟಿಂಗ್ ನಡೆಯುತ್ತೆ. ಬೆಟ್ಟಿಂಗ್ ಕಾನೂನು ಬಾಹಿರವಾಗಿದ್ರೂ ಕೂಡ ಒಂದು ಜಿದ್ದಿರುತ್ತೆ. ಇಲ್ಲ BJP ಗೆಲ್ಲುತ್ತೆ, ಇಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ, ಅಥವಾ ಮೈತ್ರಿ ಅಭ್ಯರ್ಥಿ ಗೆಲ್ಲುತ್ತೆ ಅಂತ ಹೇಳಿ ಅನೇಕರು ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ. ಮೊದಲ ಭಾಗದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. 26ನೇ ತಾರೀಕು, ಇದೀಗ ಮೇ 7, ಇವತ್ತು 14. ಇನ್ನುಳಿದಂಥ 14 ಕ್ಷೇತ್ರಗಳಿಗೆ ಚುನಾವಣೆ ಮುಕ್ತಾಯವಾಗಿದೆ, ಮತದಾನ ಮುಕ್ತಾಯವಾಗಿದೆ. ಬಹುತೇಕ ರಿಸಲ್ಟ್ಗೋಸ್ಕರ ಜೂನ್ 4ರವರೆಗೂ ಕೂಡ ಈ ಕದನ ಕುತೂಹಲದ ರಹಸ್ಯಕ್ಕಾಗಿ, ಸೋಲು ಗೆಲುವಿನ ಫಲಿತಾಂಶಕ್ಕಾಗಿ, ಯಾರು ಗೆದ್ದು ಬೀಗ್ತಾರೆ, ದೆಹಲಿಯ ಗದ್ದುಗೆಯನ್ನು ಅಲಂಕರಿಸ್ತಾರೆ, ಯಾರು ಸೋತು ಸುಣ್ಣವಾಗಿ
ಮನೆಗೆ ಹೋಗ್ತಾರೆ. ಯಾವ ಲೆಕ್ಕಾಚಾರಗಳಲ್ಲಿ ವರ್ಕೌಟ್ ಆಯಿತು? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ತಲುಪಿದ್ವು? ಮೋದಿ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ತಲುಪಿತು? ಎಲ್ಲದಕ್ಕೂ ಕೂಡ ಉತ್ತರ ಜೂನ್ 4ಕ್ಕೆ ಸಿಗುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿ ಮಹಾಯುದ್ಧ ತೆರೆ ಬಿದ್ದಿದೆ. ಆದರೆ ವೋಟಿಂಗ್ ಪರ್ಸೆಂಟೇಜ್ ಅಂತಿಮವಾಗಿ ನಮಗೆ ಬರಬೇಕಾಗಿದೆ. ಸದ್ಯಕ್ಕೆ ಈಗ ಸಿಕ್ಕಿರುವಂಥ ಮಾಹಿತಿಯನ್ನು ನೋಡ್ತಾ ಹೋದರೆ ಸಮಾಧಾನ ಇಲ್ಲ, ಸಮಾಧಾನ ಅಲ್ಲ. ಚಿಕ್ಕೋಡಿಲಿ ಮಾತ್ರ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಆದರೆ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ಹಬ್ಬವಾಗಿ ಆಚರಿಸಲಿಕ್ಕೆ ಅದು ಯಾಕೆ ಜನ ಮನೆಯಿಂದ ಆಚೆ ಬರಲಿಲ್ವೋ ಗೊತ್ತಿಲ್ಲ. ಖಂಡಿತವಾಗೂ ಕಲಬುರಗಿಯಲ್ಲಿ ಮೈ ನಡಗಿಸುವಂಥ ಅಥವಾ ಮೈ ಒಂದು ರೀತಿ ಮೂರ್ಛೆ ಹೋಗುವ ರೀತಿಯಲ್ಲಿ ಬಿಸಿಲಿದೆ, ಇಲ್ಲ ಅಂತಲ್ಲ. ಆಚೆ ಬಂದರೆ ಅಂಥ ಸುಡು ಬಿಸಿಲಿನ ಮಧ್ಯೆ ಮತದಾನ ಮಾಡಬೇಕಾ ಅಂದರೆ ಖಂಡಿತವಾಗೂ ಮಾಡಬೇಕು. ಅಥವಾ ಬೆಳಗ್ಗೆನೇ ಮಾಡ್ಕೊಂಡ್ಬಿಡಬೇಕು, ಅಥವಾ ಸಂಜೆ ಮಾಡಬೇಕು. ಬೆಳಗಾವಿ ಈ ಭಾಗದಲ್ಲೆಲ್ಲ ಉತ್ತಮವಾದಂಥ ಮತದಾನ ಆಗಿದೆ. ರಾಯಚೂರು, ಕಲಬುರಗಿಯಲ್ಲಿ ಅತ್ಯಂತ ಕಳಪೆ ಪ್ರಮಾಣದಲ್ಲಾಗಿದೆ. ಹೀಗಾಗಿ ಮತದಾನ ಹೆಚ್ಚಿನ ಪ್ರಮಾಣದಲ್ಲಾದರೆ ಒಂದು ಪಕ್ಷಕ್ಕೆ ಲಾಭ ಆಗುತ್ತೆ, ಮತದಾನ ಕಮ್ಮಿ ಪರ್ಸೆಂಟೇಜ್ ಆದರೆ ಇನ್ನೊಂದು ಪಕ್ಷಕ್ಕೆ ಲಾಭ ಆಗುತ್ತೆ. ಹೀಗೆ ಲಾಭ ನಷ್ಟದ ಲೆಕ್ಕಾಚಾರಗಳು ಆಲ್ಮೋಸ್ಟ್ ಅಲ್ಲಿರುವಂಥ ಮತದಾರರಿಗೆ ಒಂದು ಹಿಡಿತ, ಒಂದು ಗ್ರಿಪ್ ಅಂತ ಏನು ಹೇಳ್ತೀವಿ ಅದು ಸಿಕ್ಕಿರುತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಜೂನ್ 4ಕ್ಕೆ ಹೋಗಬೇಕಾಗಿಲ್ಲ, ನಾವು ಮತದಾರರು ನಾವೀಗ ನಿರ್ಧಾರ ಮಾಡಿದ್ದೇವೆ ಅಂತ. ಈ ಕಾರಣದಿಂದಾಗಿಯೇ EVM ಮತಯಂತ್ರದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಜೂನ್ 4ಕ್ಕೆ ಚುನಾವಣೆಯ ಫಲಿತಾಂಶಕ್ಕಾಗಿ ಕಾಯಬೇಕಾಗಿದೆ. ಎಸ್, ನಾವು ಗಮನಿಸ್ತಾ ಇದ್ದೀವಿ ಈಗ ಚುನಾವಣೆಯ ಫಲಿತಾಂಶ. ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ. ಮುಕ್ತಾಯವಾದ ಕಾರಣಕ್ಕಾಗಿ ನೋಡ್ತಾ ಇದ್ದೀವಿ ಕೆಲವಷ್ಟು ಅಜ್ಜಿಯರು ನಮಗೆ ಉದಾಹರಣೆಯಾಗಿ, ಸ್ಫೂರ್ತಿಯಾಗಿ, ಚೈತನ್ಯವಾಗಿ ನಿಂತ್ಕೊಂಡಿದ್ದಾರೆ. 100-105 ವರ್ಷ ದಾಟಿದ್ರೂ ಕೂಡ ಮತದಾನ ಮಾಡಬೇಕು, ಇದು ನನ್ನ ಹಕ್ಕು, ಇದು ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರುವಂಥ ಹಕ್ಕಿದು, ಈ ಹಕ್ಕನ್ನು ಚಲಾವಣೆ ಮಾಡಬೇಕು ಅಂತ ಹೇಳಿ ಅನೇಕರು ಕೂಡ ಬಂದಿದ್ದಾರೆ, ಮತದಾನ ಮಾಡಿದ್ದಾರೆ. ಕೆಲವು ಯುವಕರು ಗೊತ್ತಿಲ್ಲ, ರಜೆ ಕೊಟ್ಟಿದೆ ಸರ್ಕಾರ, ರಜೆ ಕೊಟ್ಟಿದೆ ಕಂಪನಿಗಳು ಅಂತ ಎಲ್ಲೆಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಬಟ್ ಮತದಾನ ಪ್ರಮಾಣ ನೋಡಿದ್ರೆ ಅತ್ಯಂತ ನೀರಸವಾಗಿದ್ದಂಗೆ ಕಾಣಿಸ್ತಾ ಇದೆ. ಎಸ್, ಬೆಳಗಾವಿ, ಕಾರವಾರ ಜೊತೆಗೆ ಹುಬ್ಬಳ್ಳಿ 3 ಕಡೆಗಳಲ್ಲಿಂದ ಕೂಡ ಅಪ್ಡೇಟ್ಸ್ ತೆಗೆದುಕೊಳ್ಳೋಣ. ಇದೀಗ ಬೆಳಗಾವಿಯಿಂದ ಶ್ರೀಧರ್, ಹುಬ್ಬಳ್ಳಿಯಿಂದ ಯಲ್ಲಪ್ಪ ಹಾಗೂ ಕಾರವಾರದಿಂದ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿದ್ದಾರೆ. ಫಸ್ಟ್ ಹುಬ್ಬಳ್ಳಿಗೆ ಹೋಗಿ ಬಂದ್ಬಿಡೋಣ. ಹುಬ್ಬಳ್ಳಿಯಲ್ಲಿ ಯಲ್ಲಪ್ಪ, ಯಾವ ರೀತಿ ಮತದಾನ ಅಂತ್ಯವಾಗಿದೆ? ಇದೀಗ ಕೊನೆ ಕ್ಷಣದಲ್ಲಿ ಯಾರು ಆವರಣ ಕೊಡ್ಬೋದೇನೋ? ಈಗೇನಿದ್ರು ಸೋಲು ಗೆಲುವಿನ ಲೆಕ್ಕಾಚಾರ ಅಷ್ಟೇ ಅಂತ ಕಾಣಿಸುತ್ತೆ ಯಲ್ಲಪ್ಪ. ದಶರಥ್, ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ, ಅದು ಒಂದು ಕಾಲದಲ್ಲಿ. ಆದ್ರೆ ಈಗ ಅಂತಂದ್ರೆ 1990ರಿಂದ ಆ ಕಡೆ ನೋಡಿದಾಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಈಗ ಅಂತಂದ್ರೆ ಬಿಜೆಪಿಯ ಭದ್ರಕೋಟೆ ಆಗಿದೆ. ಈ ಭದ್ರಕೋಟೆನ ಛಿದ್ರ ಮಾಡಬೇಕು ಅಂತೇಳಿ ಕಳೆದ 45 ದಿನಗಳಿಂದ ಇಲ್ಲಿ ಅಂದ್ರೆ ನಾನಾ ರೀತಿಯಾದಂತಹ ಒಂದು ರಣತಂತ್ರವನ್ನ ಇಲ್ಲಿ ಅಂದ್ರೆ ಕಾಂಗ್ರೆಸ್ ರೂಪಿಸಿತು. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯ್ತು ಅನ್ನೋದು ಇಲ್ಲಿ ಅಂತಾರೆ ಚುನಾವಣೆಯ ಫಲಿತಾಂಶದ ನಂತರ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ನೇರ ಫೈಟ್ ಬಿದ್ದಿದ್ದು ಅಂತಾರೆ ಕೈ ಅಭ್ಯರ್ಥಿ ವಿನೋದ ಸುಟ್ಟಿ, ಇಲ್ಲಿ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಡುವೆ. ಈ ಇಬ್ಬರು ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕಳೆದ 1 ತಿಂಗಳಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡಿದ್ರು. ಸಂಚಾರವನ್ನ ಮಾಡಿ ಇವತ್ತು ಮನೆ ಮನೆಗೂ ಒಂದು ಕಡೆ ಅಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳ ಪರವಾಗಿ ಇಲ್ಲಿ ಅಂತಂದ್ರೆ ಮತಯಾಚನೆ ಮಾಡಿದಂತಹ ವಿನೋದ ಸುಟ್ಟಿ, ಆದ್ರೆ ಇನ್ನೊಂದು ಕಡೆ ಅಂದ್ರೆ ಮೋದಿ ಗ್ಯಾರಂಟಿಗಳನ್ನ ಇಟ್ಟುಕೊಂಡು ಪ್ರಹ್ಲಾದ್ ಜೋಶಿ ಅವರು ಮತಯಾಚನೆ ಮಾಡಿದ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ವಿರೋಧಿ ಅಲೆ ಆಯಿತು. ದಿಂಗಾಲೇಶ್ವರ ಸ್ವಾಮೀಜಿಗಳಿರ್ಬೋದು, ಇದರ ನಡುವೆ ಇಲ್ಲಿ ಅಂದ್ರೆ ಲಿಂಗಾಯತ ವಿರೋಧಿಯಲ್ಲಿ ಸಹಿತ ಇವತ್ತು ಮತ್ತಾರು ಕ್ಷೇತ್ರದಲ್ಲಿ ಹೋದಾಗ ನೀವು 20 ವರ್ಷಗಳ ಕಾಲ ಏನು ಅಭಿವೃದ್ಧಿ ಮಾಡಿದಂತೆ ಪ್ರಶ್ನೆಗಳ ಸುರಿಮಳೆನೆ ಈ ಬಾರಿ ಚುನಾವಣೆಯಲ್ಲಿ ಅದು ಪ್ರಹ್ಲಾದ್ ಜೋಶಿ ಅವರಿಗೆ ಸಾಕಷ್ಟು ಇಲ್ಲಿ ಅಂತ ವಿರೋಧಿಗಳು ಸೃಷ್ಟಿಯಾದವು. ಆದರೆ ಇದರ ನಡುವೆ ಇಲ್ಲಿ ಅಂತಾರೆ ಮತದಾನ ಹೇಗಾಯಿತು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಬೆಳಿಗ್ಗೆ 7 ಗಂಟೆಗೆ ಅಂತ ಏನು ಮತದಾನ ಆರಂಭ ಪ್ರಕ್ರಿಯೆ ಆರಂಭವಾದರೆ ಇಲ್ಲಿ ಅರ್ಧ ಗಂಟೆಯ ಮುಂಚೆನೇ ಇಲ್ಲಿ ಅಂದ್ರೆ ವಯೋವೃದ್ಧರಿರ್ಬೋದು ಮತ್ತು ಯುವಕರಿರ್ಬೋದು ಬಹಳಷ್ಟು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಇಲ್ಲಿ ಅಂತಾರೆ ತಮ್ಮ ಮತವನ್ನ ಈಗಾಗಲೇ ಅಂತಾರೆ ಚಲಾಯಿಸಲಿಕ್ಕೆ ಮುಂದಾದರು. ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂದ್ರೆ 8
ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 18,31,000 ಮತಗಳಿದ್ದಾರೆ. ಅದರಲ್ಲಿ 1,901 ಮತಗಟ್ಟೆಗಳನ್ನ ಇಲ್ಲಿ ಅಂತ ತೆರೆಯಲಾಗಿತ್ತು ಮತ್ತು ಇದರಲ್ಲಿ ಇದ್ರ ಶೇಕಡಾವಾರು ಮತಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಸಾಕಷ್ಟು ಜಾಗೃತಿಯನ್ನ ಒಂದು ಸಿಪ್ ಸಮಿತಿಯನ್ನು ನಿರ್ಮಿಸಿಕೊಂಡು ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಧಾರವಾಡ ಚುನಾವಣಾಧಿಕಾರಿಗಳು ಮಾಡಿದ್ರು. ಅದರ ನಡುವೆ ಇಲ್ಲಿ ಅಂತಾರೆ ಮತದಾರರು ಬೆಳಿಗ್ಗೆಯಿಂದಲೇ ಇಲ್ಲಿ ಅಂತಾರೆ ಸಾಕಷ್ಟು ಹುರುಪಿನಿಂದ ಉತ್ಸಾಹದಿಂದ ಸರತಿ ಸಾಲಿನಲ್ಲಿ ನಿಂತು ರಣ ಬಿಸಿಲು, ಯಾಕಂದ್ರೆ ಇಲ್ಲಿ ನೆತ್ತಿ ಸುಡುವಂತಹ ಬಿಸಿಲು, ಅದನ್ನ ಯಾವುದನ್ನು ಲೆಕ್ಕಿಸದೆ ಇವತ್ತು ಮತದಾರರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದರೆ ಧಾರವಾಡದ ದೊರೆ ಯಾರು ಆಗ್ಬೇಕು ಅನ್ನೋದನ್ನ ಈಗಾಗಲೇ ಅಂತಾರೆ ತೀರ್ಮಾನ ಮಾಡಿದ್ರೆ. ಈಗಾಗಲೇ 6 ಗಂಟೆಯ ಸಮಯ ಮುಗಿದು ಹೋಗಿದೆ. ಕೆಲವೊಂದಿಷ್ಟು ಮತಗಟ್ಟೆಗಳಲ್ಲಿ ಈಗಾಗಲೇ ಅಂತಾರೆ EVM ಮಿಷನ್ಗಳನ್ನ ಇಲ್ಲಿ ಅಂತಾರೆ ಪ್ಯಾಕ್ ಮಾಡಲಾಗ್ತಾ ಇದೆ, ಅವುಗಳನ್ನ ಸೀಲ್ ಮಾಡಲಾಗಿದೆ. ಆ ಸೀಲ್ ಮಾಡಿದ ಪ್ರಕಾರ ಇವತ್ತು ನೋಡಿದಾಗ ಇಲ್ಲಿ ಅಂತಾರೆ ಒಟ್ಟು ಧಾರವಾಡ ಲೋಕಸಭಾ ಕ್ಷೇತ್ರಗಳಲ್ಲಿ 2 ಘಟಾನುಘಟಿಯ ನಾಯಕರನ್ನ ಹಿಡ್ಕೊಂಡು 17 ಇಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ರು. ಒಂದು ನೋಟ್ ಆಯಿತು. ಅಂದ್ರೆ ಟೋಟಲ್ ಇವತ್ತು ಅಂದ್ರೆ ನೋಡಿದಾಗ 18 ಜನ ಇಲ್ಲಿ ಅಂದ್ರೆ ನೋಟವನ್ನು ಹಿಡಿದುಕೊಂಡು ಇಲ್ಲಿ ಅಂದ್ರೆ ಅಭ್ಯರ್ಥಿಗಳು ಕಣದಲ್ಲಿದ್ರು. ಆದ್ರೆ ಯಾರಿಗೆ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಸಹಿತ ಇವತ್ತು ಜೂನ್ 4ರವರೆಗೆ ನಾವು ಕಾಯಬೇಕಾಗಿದೆ. ಆದ್ರೆ ಏನೇ ಆಗಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಇವತ್ತು ಏನು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, ಇವತ್ತು ಶೇಕಡಾವಾರನ್ನ ತೆಗೆದುಕೊಂಡಾಗ ಇಲ್ಲಿ ಅಂದ್ರೆ 5 ಗಂಟೆವರೆಗೆ 68ರಷ್ಟು ಆಗಿದೆ. ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2019ರ ಲೋಕಸಭಾ ಚುನಾವಣೆ ತೆಗೆದುಕೊಂಡಾಗ ಇಲ್ಲಿ 71% ಆಗಿತ್ತು. ಇದಕ್ಕೆ ಈ ಬಾರಿ ಅಂತ ಒಂದು ಗುರಿಯನ್ನ ಈಗಾಗಲೇ ಧಾರವಾಡ ಚುನಾವಣಾಧಿಕಾರಿಗಳು ಮತ್ತು ಸಿಪ್ ಸಮಿತಿ ಇಟ್ಕೊಂಡಿತ್ತು. 75% ಮಾಡಲೇಬೇಕು ಅಂತೇಳಿ ಗುರಿಯನ್ನು ಇಟ್ಟುಕೊಂಡ್ರು. ಈ ಸಂಪಟ್ಟಿಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಬೀದಿ ನಾಟಕ ಇರಬಹುದು, ಗೋಡೆ ಬರಹ ಇರಬಹುದು, ಈ ರೀತಿಯಾಗಿ ಸಾಕಷ್ಟು ಇಲ್ಲಿ ಅಂತ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಒಂದು ಕಡೆ ರಣಬೀಸಲು ಇದೆ, ನೀವು ಆದಷ್ಟು ಬೆಳಿಗ್ಗೆ ಇಲ್ಲಿ ಅಂತಂದ್ರೆ 10 ಗಂಟೆ ಒಳಗೆ ಇಲ್ಲಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಅಂತೇಳಿ ಇಲ್ಲಿ ಅಂದ್ರೆ ಜಾಗೃತಿ ಮೂಡಿದ್ರು. ಅದರ ನಡುವೆ ಈಗಾಗಲೇ ಅಂತಂದ್ರೆ 68% ಮತದಾನವಾಗಿದೆ ಮತ್ತು ಇನ್ನೂ ಕೆಲವೊಂದಿಷ್ಟು ಅಂದ್ರೆ ಕಲ್ಲಗಟ್ಟಿ, ನವಲಗುಂದ, ಈಗ ಶಿಗ್ಗಾಂವ್ ಭಾಗದಲ್ಲಿ ನೋಡಿದಾಗ ಇನ್ನೂ ಹಲವು ಮತಗಟ್ಟೆಗಳಲ್ಲಿ ಜನ ಕ್ಯೂ ನಿಂತು ಇಲ್ಲಿ ಅಂತ ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆವರೆಗೂ ಇಲ್ಲಿ ಅಂತ ಮತಗಟ್ಟೆಗೆ ಜನ ಇಲ್ಲಿ ಅಂತ ಸುಳಿಲ್ಲ, ರಣ ಬಿಸಿಲು. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಾರೆ ಮಧ್ಯಾಹ್ನ 3 ಗಂಟೆ ನಂತರ ಇಲ್ಲಿ ಅಂತಾರೆ ಮತದಾರ ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಬರ್ತಾರೆ. ಮತ್ತು ಇವತ್ತು ಶಾಂತಿಯುತ ಮತದಾನ ನೋಡಿದಾಗ ಇಲ್ಲಿ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಸಹ ಇವತ್ತು ಅಹಿತಕರ ಘಟನೆ ನಡೆದಂತೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂದ್ರೆ EVM ಮಿಷನ್ಗಳು ಕೆಲವೊಂದಿಷ್ಟು ಅಂದ್ರೆ ಹುಬ್ಬಳ್ಳಿಯ ಅಮೂರ್ಗಳು ಆಗಿರ್ಬೋದು ಮತ್ತು ಇಲ್ಲಿ ಅಂದ್ರೆ ಸಿಗ್ಗಾಂವ್ ಕೆಲವೊಂದಿಷ್ಟು ಭಾಗದಲ್ಲಿ EVM ಮಿಷನ್ಗಳು ಕೈಕೊಟ್ಟು ಅದ ನಂತರ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ ವಿನಃ ದೊಡ್ಡ ಮಟ್ಟದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿಲ್ಲ. ಇನ್ನೊಂದು ಕಡೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಒಂದು ಪೆಂಡಾರ ಗಲ್ಲಿಯಲ್ಲಿ 1500ಕ್ಕೂ ಹೆಚ್ಚು ಇವತ್ತು ಆ ಮತದಾರರು ಡಿಲೀಟ್ ಆಗಿದ್ರು. ಅವರು ಸಹ ಇಲ್ಲಿ ಅಂದ್ರೆ ಕೆಲವು ಗಂಟೆಗಳ ಕಾಲ ಇಲ್ಲಿ ಅಂತಾರೆ ಪ್ರತಿಭಟನೆ ಮಾಡಿದ್ರು. ಆದ್ರೆ ಇಲ್ಲಿ ಚುನಾವಣೆ ಅಧಿಕಾರಿಗಳು ಅವರು ನಾವು ಈಗಾಗಲೇ ಅಂತಾರೆ ಅವರಿಗೆ ಹಲವು ದಿನಗಳ ಹಿಂದ್ಗಡೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಆ ನೋಟಿಸ್ಗೆ ಅವರು ಉತ್ತರ ಕೊಟ್ಟಿಲ್ಲ, ಹೀಗಾಗಿ ಅವರಿಗೆ ಡಿಲೀಟ್ ಆಗಿದೆ ಅಂತ ಹೇಳಿ ಅದರಿಂದ ಈಗಾಗಲೇ ಅಂತಂದ್ರೆ ಅದಕ್ಕೆ ಒಂದು ಸರಿಪಡಿಸುವಂತಹ ಕೆಲಸವನ್ನ ಚುನಾವಣಾಧಿಕಾರಿಗಳು ಮಾಡಿದ್ರು. ಆದ್ರೆ ಎಲ್ಲವೂ ನೋಡಿದಾಗ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಸೂಕ್ತ ಬಂದೋಬಸ್ತ್ ನಡುವೆ ಅಂದ್ರೆ ಒಟ್ಟು ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 6,000 ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ, ಹದ್ದಿನ ಕಣ್ಣನ್ನ ಇಡಲಾಗಿದೆ. ಈ ಹದ್ದಿನ ಕಣ್ಣಿನ ನಡುವೆ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಹಳಷ್ಟು ಸುಸಜ್ಜಿತವಾಗಿ ನಡೆದಿದೆ. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಬೆಳಗಾವಿಯ ಇವತ್ತಿನ ಚುನಾವಣೆಯ ಅಪ್ಡೇಟ್ಸ್ ಏನು? ಸೋಲು ಗೆಲುವಿನ ಲೆಕ್ಕಾಚಾರ ಹೇಗಿದೆ?